ಬ್ರೇಕ್ನ ನಂತರ ಮತ್ತೊಮ್ಮೆ ನಿತ್ಯಾನಂದ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಸ್ವಾಗತ. ಈ ಬಾರಿ ನಾವು ಭಾಳ ದೊಡ್ಡ ಟೀ ಕಪ್ಪಿನೊಂದಿಗೆ ಪ್ರತ್ಯಕ್ಷರಾಗಿದ್ದೀವಿ. ಆಗಲೇ ಹೇಳ್ದಂಗೆ 90ಕ್ಕಿಂತ ಜಾಸ್ತಿ ಹಿಡಿಯುತ್ತೆ, 90ಕ್ಕಿಂತ ಜಾಸ್ತಿ. ಸೊ ಇಂಥ ಟೀ ಕುಡಿದ್ರೆ ನಮ್ಮ TRP ಕೂಡ ಜಾಸ್ತಿ ಆಗ್ಬೋದು. ನಾವು ಮಹಿಳೆ ಮತ್ತು ಟಿ ವಿ ಬಗ್ಗೆ ಆರಾಮವಾಗಿ ಹರಟಿ ಹೊಡಿತಾ ಇದ್ವಿ. ಈ ಮಹಿಳೆಯರು TV ನೋಡ್ತಾ ಇರೋದ್ರಿಂದ ಅನುಕೂಲ ನೋಡಿ ಆಯಿತು, ಅನಾನುಕೂಲ ಏನಪ್ಪ ಅಂತಂದರೆ ಒಂದು ಓದೋ ಹವ್ಯಾಸ ಕಡಿಮೆ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತೀನಿ, ಇವತ್ತು ಪುಸ್ತಕಗಳು ಮಾರಾಟ ಆಗೋದಿಲ್ಲ ಅಂದ ತಕ್ಷಣ ರಾವಣನ ಹೆಂಡತಿ ಮಂಡೋದರಿ, ಕನ್ನಡ ಪುಸ್ತಕ ಕೊಂಡೋದರಿ. ಇನ್ನೊಂದು ಅಂತಂದರೆ ಈ ಜಾಹೀರಾತಿನ ಪ್ರಭಾವದಿಂದ ಈ ಕೊಳ್ಳೋ ಒಂದು ಚಟ, ಸಿಕ್ಕಿದ್ದನ್ನೆಲ್ಲ TVಯಲ್ಲಿ ಬಂತು ಅಂದ ತಕ್ಷಣ ಅದನ್ನು ಹೋಗಿ ನಾವು ಕೊಳ್ಳೋದು. ಮೂರನೇದಂತಂದರೆ ಬಹಳ ಮುಖ್ಯವಾಗಿ ನಮ್ಮ ಸಮಸ್ಯೆ ಅದು ಗುಂಡೂರಾವ್. ಏನಪ್ಪ ಅಂತಂದರೆ ಈ ಮಹಿಳೆಯರು TV ನೋಡೋದ್ರಿಂದ ಮನೆಯಲ್ಲಿ ಅಡುಗೆ ಆಗೋದಿಲ್ಲ. ಹಿಂದೆ ಒಂದು ಸರ್ಕಾರದ ಜಾಹೀರಾತು ಬರ್ತಾ ಇತ್ತು, ನನಗೆ ಚೆನ್ನಾಗಿ ನೆನಪಿತ್ತು. ಹೆಂಡಸರಾಯಿ ಸಾವಾಸ, ಹೆಂಡತಿ ಮಕ್ಕಳು ಉಪವಾಸ ಅಂತ. ಏನು ಹೆಂಡಸರಾಯಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ ಅಂತ. ಈಗ ಅದನ್ನು ಬದಲಾಯಿಸಿ ಹೀಗೆ ಹೇಳ್ಬೋದು, TV ಸೀರಿಯಲ್ ಸಹವಾಸ, ಗಂಡ ಮಕ್ಕಳು ಉಪವಾಸ, ಅಡುಗೆನೇ ಆಗೋದಿಲ್ಲ. ಇದು ದೊಡ್ಡ ಒಂದು ತೊಂದರೆ. ಆಮೇಲೆ ನಾನು ಇನ್ನೊಂದು ಆವಾಗ ಹೇಳೋಕ್ಕೆ ಮರ್ತೆ, ಏನಂತಂದರೆ ನಾನೊಂದು ಸರಿ ಕೇಳಿದೆ ಒಬ್ಬ ಮಹಿಳೆನ, ನಿಮಗೆ TV ಇಷ್ಟನಾ ಗಂಡ ಇಷ್ಟನಾ? ಅವ್ರು ಹೇಳಿ ಸ್ವಲ್ಪ ಯೋಚನೆ ಮಾಡಿದ್ರು, ಸುಮಾರು ಯೋಚನೆ ಮಾಡಿ ನನಗೆರಡೂ ಇಷ್ಟ ಅಂತಂದು. ಯಾಕೆ ಅಂತಂದರೆ TV ಮತ್ತು ಗಂಡ ಎರಡನ್ನು ರಿಮೋಟಲ್ಲೇ ಕಂಟ್ರೋಲ್ ಮಾಡ್ಬೋದು, ಆ ಥರ. ಸೊ ಈ ಥರ ಇವೆರಡು ಭಾಳ ತೊಂದರೆ ಆಗ್ತಾ ಇದೆ ನನಗೆ. ಒಂದು ಓದೋ ಹವ್ಯಾಸ ಕಡಿಮೆ, ಇನ್ನೊಂದು ಅಡಿಗೆ, ಎರಡು ಕರೆಕ್ಟ್ ಶಾಪಿಂಗು ಅಲ್ವಾ? ಹೌದು. ಮತ್ತೆ ಬೇರೆ ಯಾವ ರೀತಿ ನಮ್ಮ ನೈತಿಕವಾಗಿ ಏನಾದರೂ? ಹೌದು, ನೀವು ಹೇಳಿದ್ದು ಭಾಳ ಕರೆಕ್ಟು. ಆದರೆ ಟೀನ ಕೆಲವು ಸರಿ ಏನಾಗುತ್ತೆ, ನೀವು ಇವಾಗ ನೋಡಿ ನಾವಿಬ್ಬರು ಕುಡಿತಾ ಇದೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ಇವಾಗ ಹೇಳೋ ದೊಡ್ಡ ಕಪ್ ಅಂದ್ರಲ್ಲ, ಇಲ್ಲಿ ನೋಡಿ ಭಾಳ ಮಜಾ ಇದೆ. 24x7 ಟೀ ಕುಡಿತಾ ಇದ್ದೀವಿ. ಆದರೆ ಕೆಲವು ಸರಿ ಯಾರ್ಯಾರ ಜೊತೆಲಿ ಟೀ ಕುಡಿದ್ರೆ ಮಜಾ ಇರುತ್ತೆ, ಯಾರ್ಯಾರ ಜೊತೆಲಿ ಟೀ ಕುಡಿದ್ರೆ ನಮಗೆ ಪನಿಷ್ಮೆಂಟ್ ಅನಿಸುತ್ತೆ ಅಂತ. ಒಬ್ಬನೇ ಟೀ ಕುಡಿಯೋದ್ರೆ ಒನ್ ಟೀ ಅದು ಅಲ್ವಾ? ಯಾವಾಗಲೂ 3 ಜನ ಟೀ ಕುಡಿಬಾರ್ದಂತೆ, ಒಬ್ಬನೇ ಟೀ 3 ಜನ ಕಾಫಿ ಕುಡಿಬಾರ್ದು, ಒಬ್ಬನೇ ಟೀ ಕುಡಿಬಾರ್ದು ಅಂತ ಒಂದು ಥಿಯರಿ. ಒಬ್ಬನೇ ಟೀ ಕುಡಿದ್ರೆ 1 ಟೀ, 3 ಜನ ಕಾಫಿ ಕುಡಿದ್ರೆ 3 ಕಾಫಿ ಅಂತ, 3 ಆಗ್ತೀವಿ. ಆದರೆ ನಾವು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಟೀ ಕುಡಿದ್ರೆ ಅದು ಡ್ಯೂಟಿ. ಹುಡುಗಿ ಜೊತೆಲಿ ಕುಡಿತಾ ಇದ್ದರೆ ಬ್ಯೂಟಿ ಟೀ ಅದು. ಆಮೇಲೆ ಆಫೀಸ್ ಕೆಲಸ ಎಲ್ಲ ಮುಗಿದ ಮೇಲೆ ಜಾಸ್ತಿ ಕೆಲಸ ಎಲ್ಲ ಮಾಡ್ಕೊಂಡು ಲೇಟ್ ಸಿಟ್ಟಿಂಗ್ ಮಾಡ್ತೀವಲ್ಲ, ಆವಾಗ OT ಅದು OT. ಬಟ್ ಅಡುಗೆ ವಿಷಯ ನೀವು ಹೇಳಿದ ಮಾತ್ರ 100% ಐ ಅಗ್ರಿ. ಅಡುಗೆಗೆ ಆಗಲ್ಲ ನಮಗೆ, ಮನೆಯಿಂದ ತೊಗೊಂಬನ್ನಿ. ಭಾಳ ಕಡೆ ಮನೆಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನೀವು ನಿಮ್ಮ ಮನೆ ಅಂತಲ್ಲ ನಾನು ಹೇಳ್ತಿರೋದು ಸ್ನೇಹಿತರೆ. ಜನರಲಿ ಕೆಲವು ಸಲ ಅಡುಗೆ ಮಾಡಿದೆ ಭಾಳ ಇಂಪಾರ್ಟೆಂಟ್ ಸೀರಿಯಲ್ಲೋ ಸಿನಿಮಾನ ಏನು ನೋಡ್ತಾ ಇವತ್ತು ಅಡುಗೆನೇ ಮಾಡಿಲ್ಲ, ಗಂಡ ಬಂದ ತಕ್ಷಣ ಹೊರಗಡೆಯಿಂದ ಏನಾದ್ರು ಪಾರ್ಸಲ್ ತೊಗೊಂಡ್ಬಿಡ್ತೀರಾ. ಬೆಳಗ್ಗೆಯಿಂದ ಸಾಯಂಕಾಲ ತನಕ TV ನೋಡಿ 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 ಸುಸ್ತಾಗಿ ಅವಳಿಗೆ ಪ್ರೆಷರ್, ಅದಕ್ಕೆ ಕುಕ್ಕರ್ ಮೇಲೆ ತೋರಿಸ್ತಾಳೆ, ಅದಕ್ಕೆ ಪ್ರೆಷರ್ ಕುಕ್ಕರ್ ಅನ್ನೋದು. ಈ ಗಂಡ ಇವನಾದರೂ ಏನೋ ತಪ್ಪು ಮಾಡ್ದೆ, ಐ ಆಮ್ ಸಾರಿ ಅಂತ ಹೇಳ್ಬೋದಾಗಿತ್ತಾ? ಹೇಳಲ್ಲ. ಇವನಿಗೆ ಪ್ರೆಸ್ಟೀಜ್ ಕುಕ್ಕರು ಇವನಿಗೆ. ಈ ಗಂಡ ಪ್ರೆಷರ್ ಕುಕ್ಕರು, ಪ್ರೆಸ್ಟೀಜ್ ಕುಕ್ಕರ್ ಮಧ್ಯದಲ್ಲಿ ಮಕ್ಕಳು ಪಾಪ ಪಿಜನ್ನು, ಬಟರ್ಫ್ಲೈ. ಈ TVಯಿಂದ ಆಗೋ ಅನಾಹುತಗಳಲ್ಲಿ ಅಡುಗೆನೂ ಆಗಲ್ಲ, ಮನೆಯಲ್ಲಿ ಶಾಂತಿ ಕೂಡ ನಿಲ್ಲಿಸಲ್ಲ. ಅದಕ್ಕೆ ನಂದೊಂದು ಏನ್ಸೋದು ಅಂತಂದರೆ, ದಯವಿಟ್ಟು ಏನು ಮೇಡಮ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾವೆಲ್ಲ ಕಾರ್ಯಕ್ರಮಗಳು ನೋಡೋಣ, ಎಂಥ ಸೀರಿಯಲ್ ಎಂಥ ಕಾರ್ಯಕ್ರಮಗಳನ್ನು ನೋಡೋಣ. ಆದರೆ ಮುಖ್ಯವಾಗಿ ಏನು ಗೊತ್ತಾ, ಜೀವನದಲ್ಲಿ ಪಾಠ ಕಲಿಯೋನ್ಸೋದು ನನಗೊಂದ್ಸೋದು ರಿಲೇಷನ್ಶಿಪ್ಪು ಮತ್ತು ಫ್ರೆಂಡ್ಶಿಪ್ಪು. ಈ 2 ಶಿಪ್ಗಳನ್ನ ಗಟ್ಟಿ ಮಾಡೋವಂಥ ಕಾರ್ಯಕ್ರಮಗಳು ಯಾವುದು ಬೇಕಾದ್ರೂ ನೋಡೋಣ. ಇದು ಯಾವುದು ಇದನ್ನು ಬ್ರೇಕ್ ಮಾಡುತ್ತೋ ಅಂಥ ಸೀರಿಯಲ್ಗಳು ನಮ್ಗೆ ಬೇಡ ಅಂತ ಅನ್ಸುತ್ತೆ. ಅದು ನಮಗೆ ಇವತ್ತಿನ ಹರಟೆನಲ್ಲಿ ಟೀ ಕುಡಿತಾ ನೀವು ನಮಗೆ ಟೀ ಕೊಟ್ಟಿದ್ದಕ್ಕೆ. TV ಬಗ್ಗೆ ಅಲ್ಲೂ ಟೀ ಇದೆ ನೋಡಿ, ಅಲ್ಲೂ ಟೀ ಅನ್ನೋದ್ರಲ್ಲಿ ಟೀ ಇದೆ. ಹೌದೌದು ಅಲ್ವಾ? ಈ ಸಂದೇಶ ನಾವು ತೊಗೊಂಡು ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ಗಟ್ಟಿ ಮಾಡ್ಕೊಳ್ಳೋವಂಥದ್ದು, ಸಂಬಂಧಗಳನ್ನ ಗಟ್ಟಿ ಮಾಡುವಂಥದ್ದು ನಮಗೆ ಟೀ ಬೇಕಾದ್ರೆ ಲೈಟ್ ಆಗಿರಲಿ, ಬಟ್ ಸಂಬಂಧ ಮಾತ್ರ ಸ್ಟ್ರಾಂಗ್ ಆಗಿರಲಿ, ಗಟ್ಟಿ. ಅಲ್ಲೂ ಅಷ್ಟೇ ಟೀ ಬಂದಿದೆ. ಒಟ್ಟಿನಲ್ಲಿ ನಾವು ಆನಂದವಾಗಿ ಒಂದು ರಾತ್ರಿಯನ್ನು ಕಳೆಯಲಿಕ್ಕೆ ಈ ಕಾರ್ಯಕ್ರಮ ನೆಪ ಆಗಿದೆ. ಇದನ್ನು ನೋಡಿದ ಎಲ್ಲ ವೀಕ್ಷಕರಿಗೂ ನಮ್ಮ ವಂದನೆಗಳು, ನಮಸ್ಕಾರ.